ನಮಸ್ಕಾರ ಸ್ನೇಹಿತರೆ. ಇದು ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಕಡಿಮೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ರು ಮಾಡಬಹುದು ಅಂತ ಸುದ್ದಿ. ಸಿದ್ದರಾಮಯ್ಯ ಅವರ ಸಂಪುಟದ ಸಚಿವರಾಗಿರ್ತಕ್ಕಂಥ ಅದು ಪ್ರಭಾವಿ ಸಚಿವರು, ಮುಂದೆ ನಾನೇ ಮುಖ್ಯಮಂತ್ರಿ ಅಂತ ಬಹಿರಂಗವಾಗಿ ಹೇಳ್ಕೊಂಡಿರೋರು ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಡೆಲ್ಲಿನಲ್ಲಿ ಸೀಕ್ರೆಟ್ ಸಭೆ ಮಾಡಿದ್ದಾರೆ. ಅದು ಗಂಟೆಗಟ್ಟಲೆ ಸುದೀರ್ಘವಾಗಿ ಉಭಯ ಕುಶಲೋಪರಿ ಮಾತುಕತೆ ನಡೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ. ಸ್ನೇಹಿತರೆ, ಈ ಮೀಟಿಂಗ್ ಸಮಯದಲ್ಲಿ ಬೇರೆ ಯಾರೂ ಇರಲಿಲ್ಲ, ಕೇವಲ ಕುಮಾರಸ್ವಾಮಿ ಅವರು ಮತ್ತು ಆ ನಾಯಕ, ಕಾಂಗ್ರೆಸ್ನ ಆ ನಾಯಕ. ಹಾಗಾದ್ರೆ ಇದು ಏನ್ ಇಂಡಿಕೇಶನ್ ಮಾಡುತ್ತೆ? ಇದು ಖಾಸಗಿ ಭೇಟಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ರಾಜ್ಯ ರಾಜಕಾರಣದ ಸಂಬಂಧವಾಗಿ ಉಭಯ ಕುಶಲೋಪರಿ ನಡೆದಿದೆ. ಮುಂದೆ ಸಿಎಂ ಆಗೋದು ಹೆಂಗೆ, ಹಾಲಿ ಸರ್ಕಾರನ ಉರುಳಿಸೋದು ಹೆಂಗೆ, ಈ ಎಲ್ಲದರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಅಧಿಕಾರಿಗಳು ಯಾರು ಉಪಸ್ಥಿತರಿರಲಿಲ್ಲ. ಅಂದ್ರೆ ಅಭಿವೃದ್ಧಿ ಕಾರ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಅಲ್ಲ ಇದು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು NDA ನಲ್ಲಿದ್ದಾರೆ. ಈಗ ಇಂಥ ಕುಮಾರಸ್ವಾಮಿ ಅವರನ್ನು ಈಗ ಭೇಟಿ ಮಾಡೋ ಉದ್ದೇಶ ಏನು, ಭೇಟಿ ಮಾಡಿದ್ದಾದ್ರೂ ಯಾರು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಎಲ್ಲವೂ ಸರಿ ಇಲ್ಲ, ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಬೇಕಾದರೂ ಅಸಮಾಧಾನ ಆಸ್ಫೋಟಗೊಳ್ಳಬಹುದು. DCM ಹುದ್ದೆ ಸೃಷ್ಟಿ ಮಾಡಬೇಕು, ಹಾಲಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಒಂದು ಬಣ ಹಠಕ್ಕೆ ಬಿದ್ದಿದ್ರೆ, ಇನ್ನೊಂದು ಬಣ CM ಬದಲಾವಣೆ ಆಗಬೇಕು ಅಂತ ಆಟಕ್ಕೆ ಬಿದ್ದಿತ್ತು. ಸದ್ಯದ ಮಟ್ಟಿಗೆ ಇದು ಶಮನಗೊಂಡಂತೆ ಕಂಡರು. ಅದು ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇದಕ್ಕೆ ವಿರಾಮ ಬಂದಿದೆ. ಇದಕ್ಕೆ ಕಾರಣ DK ರಣತಂತ್ರ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರು DK ಮೇಲೆ ಮುಗಿಬಿದ್ದಿದ್ರು. ಯಾವಾಗ DK ಶಿವಕುಮಾರ್ ಅವರು ಮುಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ಹಗರಣ ಹೊರಕ್ಕೆ ಬರೋದಕ್ಕೆ DK ಶಿವಕುಮಾರ್ ಅವರೇ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ಈ ಎರಡು ಹಗರಣಗಳು ಬಯಲಿಗೆ ಬಂತೋ, ಸಿದ್ದು ಬಣದವರು ಈಗ ಹೆಚ್ಚು ಕಡಿಮೆ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಈ ಮಾತನ್ನ ಹೇಳಿದ್ದು ಕುಮಾರಸ್ವಾಮಿ ಅವರೇ. ಮೂಡಾ ಕೇಸಿನ ಹಗರಣ ಹೊರಕ್ಕೆ ಬರೋದಕ್ಕೆ ಕಾರಣ CM ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಕಾಂಗ್ರೆಸ್ನ ಮಹಾನಾಯಕ ಅಂತ ಇಂಡೈರೆಕ್ಟ್ ಆಗಿ DK ಶಿವಕುಮಾರ್ ಕಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬೊಟ್ಟು ಮಾಡಿ ತೋರಿಸಿದ್ರು. ಸ್ನೇಹಿತರೆ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇಮೇಜ್ ಹಾಳು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಡೆದಿದೆ. ಅವರ ಇಮೇಜ್ ಹಾಳು ಮಾಡಿ ಸ್ವತಃ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು, ಅಷ್ಟರ ಮಟ್ಟಿಗೆ ಅವರ ಮೇಲೆ ಒತ್ತಡ ಹೇರೋದಿಕ್ಕೆ DK ಬಣ ತಂತ್ರ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಈ ಮಾಸ್ಟರ್ ಪ್ಲಾನ್ ಇಂದ ಅವರ ಮೇಲೆ ಏನು ಒತ್ತಡ ಇತ್ತು, KPCC ಅಧ್ಯಕ್ಷ ಹುದ್ದೆಗಿಂದ ಕೆಳಗಿಳಿರಿ, ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ಆಗ್ಬೇಕು, ಒಂದೇ ಪವರ್ ಸೆಂಟರ್ ಇರಬಾರ್ದು, ಜಾತಿಗೊಂದು DCM ಹುದ್ದೆ ಸೃಷ್ಟಿ ಮಾಡೋಣ ಅನ್ನೋ ಎಲ್ಲ ಬೇಡಿಕೆಗಳಿತ್ತಲ್ಲ. ಯಾವಾಗ ಮೂಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರನ DK ಶಿವಕುಮಾರ್ ಅವರು ಮುಂದೆ ತಂದ್ರೋ, ಆಗ ಸಿದ್ದರಾಮಯ್ಯ ಬಣ ಈಗ ಒಂದೆಜ್ಜೆ ಹಿಂದೆ ಸರಿದಿದೆ. ಇದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಕೂಡ. ಒಂದು ವಾರದಿಂದ ಯಾವ ಸಿದ್ದರಾಮಯ್ಯ ಬಣದ ನಾಯಕರೂ ಸಹ ತುಟಿ ಬಿಚ್ತಾ ಇಲ್ಲ. ಇದಕ್ಕೆ ಕಾರಣ ಸಿದ್ದು ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಈಗ ನಮಗೆ ಕೆಟ್ಟ ಕಾಲ ಇದೆ, ಮಾತಾಡಬೇಡಿ, ಸಮಯ ಬಂದಾಗ ನಾವು ನಮ್ಮ ರಣತಂತ್ರದ ಮೂಲಕ ಉತ್ತರ ಕೊಡೋಣ. ತಮ್ಮ ಬಣದ ನಾಯಕರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಸ್ನೇಹಿತರೆ, ಈ ಎಲ್ಲ ವಿಷಯಗಳಿಗೆ ಈಗ ಪ್ರಾಮುಖ್ಯತೆ ಯಾಕೆ ಬರುತ್ತಪ್ಪ ಅಂದ್ರೆ, ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸುವ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರು. ನಿಮಗೆಲ್ಲ ಗೊತ್ತೇ ಇದೆ, ಇವರು ತಾವೇ ಹೇಳ್ಕೊಂಡಿದ್ದಾರೆ ಬಹಿರಂಗವಾಗಿ, ನಾನು CM ಕನಸು ಕಂಡಿರೋನು ಅಂತ. ಇಂತಹ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿನಲ್ಲಿ ಹಾಲಿ NDA ಸರ್ಕಾರದಲ್ಲಿ ಪ್ರಭಾವಿ ಖಾತೆ ಹೊಂದಿರತಕ್ಕಂತಹ JDS ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಸಪರೇಟ್ ಆಗಿ, ಪರ್ಸನಲ್ ಆಗಿ, ಖಾಸಗಿಯಾಗಿ, ಪ್ರೈವೇಟ್ ಆಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಇನ್ನೂ ಸ್ಫೋಟ ವಿಚಾರ. ಸ್ನೇಹಿತರೆ, ಇಂದಿನ ಕುಮಾರಸ್ವಾಮಿ ಅವರಾಗಿದ್ರೆ ಈ ವಿಚಾರಕ್ಕೆ ಅಷ್ಟೊಂದು ಮಹತ್ವ ಬರ್ತಾ ಇರ್ಲಿಲ್ಲ. ಈಗಿನ ಕುಮಾರಸ್ವಾಮಿ ಅವರಿದಾರಲ್ಲ, ಪ್ರಭಾವಿ ಕುಮಾರಸ್ವಾಮಿ, NDA ಸರ್ಕಾರದಲ್ಲಿ ಪ್ರಭಾವಿ ಖಾತೆ ಪಡೆದಿರೋರು. ಅಷ್ಟೇ ಅಲ್ಲ, ಕ್ಯಾಬಿನೆಟ್ ಸಮಿತಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿರೋರು. ನೀವೇ ಯೋಚನೆ ಮಾಡಿ, ಕ್ಯಾಬಿನೆಟ್ ಸಮಿತಿನಲ್ಲಿ, ಅದು ಮೋದಿ ಅವರ ಕ್ಯಾಬಿನೆಟ್ ಸಮಿತಿನಲ್ಲಿ ಸ್ಥಾನ ಪಡೆಯೋದು ಅಂದ್ರೆ ಏನು ಸುಲಭವಾದ ವಿಚಾರನಾ? ಅಲ್ಲಿ ಕೇವಲ ಮೋದಿಯ ಟಾಪ್ 5 ನಾಯಕರಿರ್ತಾರೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್ ಮತ್ತು
ಜೈಶಂಕರ್ ಇಂಥವರಿಗೆ ಮಾತ್ರ ಅಲ್ಲಿ ಸ್ಥಾನ ಇರುತ್ತೆ. ಅಂತಹ ಕ್ಯಾಬಿನೆಟ್ ಸಮಿತಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಥಾನ ಪಡೆದಿದ್ದಾರೆ ಅಂದ್ರೆ ವಿಚಾರ ಸಣ್ಣದಿರೋದಿಲ್ಲ. ಅಂತಹ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಈಗ ಅಷ್ಟೇ ಪ್ರಭಾವಶಾಲಿಯಾಗಿರ್ತಕ್ಕಂಥ ಅಂದ್ರೆ ರಾಜ್ಯ ಸರ್ಕಾರದ ಲೆವೆಲ್ ನಲ್ಲಿ ಅಷ್ಟೇ ಪ್ರಭಾವಶಾಲಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಅತಿ ದೊಡ್ಡ ನಾಯಕ ಸತೀಶ್ ಜಾರಕಿಹೊಳಿ ಅವರು ಸಪರೇಟ್ ಆಗಿ ಗುಪ್ತವಾಗಿ ಮೀಟ್ ಮಾಡಿ ಮಾತುಕತೆ ನಡೆಸಿರೋದು. ಅದು ರಾಜ್ಯ ರಾಜಕಾರಣದ ಇತ್ತೀಚಿನ ಬೆಳವಣಿಗೆಗೆ ಸಂಬಂಧಿಸಿದಂತೆ. ಸ್ನೇಹಿತರೆ, ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಇಬ್ಬರಿಗೂ ಕಾಮನ್ ವೈರಿ ಯಾರಪ್ಪ ಅಂದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರು. ಇಬ್ಬರು ಸಮಯ ಸಿಕ್ಕಾಗಲೆಲ್ಲ ಹಣಿಯೋದಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರನ್ನ. ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ಈ ಮೀಟಿಂಗ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಯಾರು ಇರಲಿಲ್ಲ, ಕೇವಲ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕ್ಲೋಸ್ಡ್ ಡೋರ್ ಮೀಟಿಂಗ್ ಮಾಡಿರತಕ್ಕಂಥದ್ದು. ನೀವೇ ಯೋಚನೆ ಮಾಡಿ, ಇಲಾಖೆಗೆ ಸಂಬಂಧಪಟ್ಟಂತೆ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮಾತುಕತೆ ಎಷ್ಟಿರ್ಬೋದು? 5 ನಿಮಿಷ, 10 ನಿಮಿಷ ಬೇಡ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 15 ನಿಮಿಷದವರೆಗೂ ಮಾತುಕತೆ ಆಡಬಹುದು. ಇಲ್ಲಿ ಉಭಯ ಕುಶಲೋಪರಿ ನಡೆದಿರೋದು ಸುಮಾರು 1 ಗಂಟೆಗೂ ಅಧಿಕ ಸಮಯ. ಅಂದ್ರೆ ಇಲ್ಲಿ ಸ್ಪಷ್ಟ ಆಗಿದೆ, ರಾಜ್ಯ ರಾಜಕಾರಣದ ಬಗ್ಗೆನೇ ಈ ಇಬ್ರು ನಾಯಕರು ಮಾತುಕತೆ ನಡೆಸಿರೋದು ಅಂತ. ಅದು ಕರ್ನಾಟಕದಲ್ಲಿ ಈಗ ನಡೀತಾ ಇರತಕ್ಕಂತ ಬೆಳವಣಿಗೆಗಳಿದೆಯಲ್ಲ, ಇಡಿ ಬೇರೆ ಎಂಟ್ರಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಈಗಾಗ್ಲೇ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಈಗ ನಮ್ಮ ಸರ್ಕಾರದ ನಾಗೇಂದ್ರ ಅವರ ಮೇಲೆ ಇಡಿ ಅವರು ದಾಳಿ ಮಾಡುವ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಈಗಾಗಲೇ ಆಪಾದನೆಯನ್ನು ಮಾಡಿಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರು ಭೇಟಿಯಾಗಿದಾರಲ್ಲ, ಹಾಗಾಗಿ ಈ ವಿಚಾರ ಅತ್ಯಂತ ಮಹತ್ವ ಪಡೆದುಕೊಳ್ತಾ ಇರೋದು. ಸ್ನೇಹಿತರೆ, ನಾನು ಈಗಾಗಲೇ ಹೇಳ್ದೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಕಾಮನ್ ಶತ್ರು ಡಿ.ಕೆ. ಶಿವಕುಮಾರ್ ಅವರು ಅಂತ. ಪೆನ್ ಡ್ರೈವ್ ಕೇಸ್ನಿಂದ ಮತ್ತು ಒಕ್ಕಲಿಗ ನಾಯಕತ್ವದ ದೃಷ್ಟಿಯಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಶತ್ರು ಆದ್ರೆ, ಆ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ತನ್ನ ಸಿಎಂ ಸ್ಥಾನಕ್ಕೆ ಮತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪೈಪೋಟಿ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಶತ್ರು. ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಗಾದೆ ಮಾತು ನಿಮಗೆ ಗೊತ್ತೇ ಇದೆ. ಹಾಗಾಗಿ ಈ ಇಬ್ಬರ ನಾಯಕರು ಈಗ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇರೋದು ಮುಂದೆ ರಾಜ್ಯ ರಾಜಕಾರಣದಲ್ಲಿ ಬರ್ತಕ್ಕಂತ ಭಯಂಕರ ಟ್ವಿಸ್ಟ್ ಗೆ ಸಾಕ್ಷಿಯಾಗಲಿದೆಯಾ? ಇನ್ನೂ ಒಂದು ವಿಚಾರ ಇಲ್ಲಿ ನೀವು ಗಮನಿಸಬೇಕು, ಸಿದ್ದರಾಮಯ್ಯ ಅವರ ಬಣ ಏನಿದೆ ಅದು ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದೆ. ಸಿದ್ದರಾಮಯ್ಯ ಅವರೇನಾದ್ರೂ ಸಿಎಂ ಸ್ಥಾನದಿಂದ ಇಳಿದಿದ್ದೇ ಆದರೆ ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಸಿದ್ದು ಬಣದಲ್ಲಿ ಪ್ರಯತ್ನಗಳು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಪಕ್ಷ ಅದು ಆಗದೆ ಹೋದರೂ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾದ್ರೂ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಕ ಮಾಡಲೇಬೇಕು ನಮ್ಮ ಬಣದಿಂದ ಅನ್ನೋದು ಸಿದ್ದು ಬಣದ ಪ್ರಯತ್ನ. ಆ ಮೂಲಕ ಪಕ್ಷದ ಮೇಲೆ ನಮ್ಮ ಹಿಡಿತನ ಸಾಧಿಸಬಹುದು. ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಹುದ್ದೆ ಕನಸಿಗೆ ಬ್ರೇಕ್ ಹಾಕಬಹುದು ಅನ್ನೋದು ಸಿದ್ದು ಬಣದ ಲೆಕ್ಕಾಚಾರ. ಸ್ನೇಹಿತರೆ, ಒಟ್ಟಾರೆಯಾಗಿ ಡೆಲ್ಲಿನಲ್ಲಿ ನಡೆದಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಈ ಮೀಟಿಂಗು ಮುಂದೊಂದು ದಿನ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ತಿರುವು ಕೊಡೋದ್ರಲ್ಲಿ ಯಾವುದೇ ಅನುಮಾನಗಳು ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.